ನಗರದ ಹೆಬ್ಬಾಗಿಲಿನಂತಿರುವಂತಹ ರಾಜ್ಯದ ಸರಿಸುಮಾರು 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪೀಣ್ಯ ಫ್ಲೈಓವರ್ ಇವತ್ತು ರಾತ್ರಿ 11 ಗಂಟೆಯಿಂದಲೇ ಬಂದ್ ಆಗಲಿದೆ. ಇವತ್ತು ರಾತ್ರಿ 11 ಗಂಟೆಯಿಂದ ಜನವರಿ 19ರ ಬೆಳಗ್ಗೆ 11 ಗಂಟೆ ತನಕ ಎಲ್ಲಾ ರೀತಿಯ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿರುವಂತದ್ದು. ಸದ್ಯ ನಾನೀಗ ಪೀಣ್ಯ ಫ್ಲೈಓವರ್ ನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ದಿನನಿತ್ಯ ಈ ಒಂದು ಮೇಲ್ಸೇತುವೆ ಮೂಲಕ ಸಾವಿರಾರು ವಾಹನ ಓಡಾಡುತ್ತೆ. ಇದೇ ಕಾರಣಕ್ಕೆ ಈ ಒಂದು ಫ್ಲೈಓವರ್ ಬಂದಾದ್ರೆ ಸಹಜವಾಗಿ ಇದರ ಟ್ರಾಫಿಕ್ ಸಮಸ್ಯೆ ಇತರೆ ಅಕ್ಕಪಕ್ಕದ ಏರಿಯಾಗಳು ಕೂಡ ತಟ್ಟುತ್ತೆ. ಇದು ಕೂಡ ನಗರದಲ್ಲಿ ದೊಡ್ಡ ಮಟ್ಟದ ಟ್ರಾಫಿಕ್ ಗೆ ಕಾರಣ ಆಗಬಹುದು. ಯಾಕೆ ಈ ರೀತಿ ಬಂದ್ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಲೇಬೇಕಾಗುತ್ತೆ. ಮುಖ್ಯವಾಗಿ ಈ ಹಿಂದೆ IICC ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿತ್ತು. ಪೀಣ್ಯ ಫ್ಲೈಓವರ್ ಮೇಲೆ ಪಿಲ್ಲರ್ ಗಳಲ್ಲಿ ಅಳವಡಿಕೆಯಾಗಿರುವಂತಹ ಕೇಬಲ್ ಏನಿದೆ ಅದು ತುಕ್ಕು ಹಿಡಿದಿದೆ, ಕೆಲವೊಂದು ತುಕ್ಕು ಹಿಡಿಯುವ ಸಾಧ್ಯತೆ ಇದೆ. ಇದು ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು. ಇದೇ ಕಾರಣಕ್ಕೆ ಎಲ್ಲವನ್ನು ದುರಸ್ತಿ ಮಾಡಬೇಕು ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ಒಂದು ಹಿನ್ನೆಲೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಎಲ್ಲಾ ರೀತಿಯ ಕೇಬಲ್ ಗಳನ್ನು ಸರಿಪಡಿಸುವ ಒಂದು ಕೆಲಸ ಆಗಿದೆ. ಬಟ್ ವಯಾಡಕ್ಟ್ ನ ಸಮಗ್ರತೆ ಪರಿಶೀಲನೆ ಜೊತೆಗೆ ಲೋಡ್ ಟೆಸ್ಟಿಂಗ್ ಕೂಡ ಮಾಡಬೇಕಾಗುತ್ತೆ. ಮತ್ತೆ IICಗೆ ರಿಪೋರ್ಟ್ ಕೊಡಬೇಕಾದ್ರೆ ಮತ್ತೆ ಲೋಡ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ವಯಾಡಕ್ಟ್ ನ ಸಮಗ್ರತೆ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 11 ಗಂಟೆಯಿಂದ ಎಲ್ಲಾ ರೀತಿಯ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿರುವಂತದ್ದು. ಈ ಹಿನ್ನೆಲೆ ನಗರದಲ್ಲಿ ಅಕ್ಕಪಕ್ಕದಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗಬಹುದು. ಬಟ್ ಪರ್ಯಾಯವಾಗಿ ಇದಕ್ಕೆ ಒಂದಿಷ್ಟು ಪರ್ಯಾಯ ಮಾರ್ಗವನ್ನು ಕೂಡ ಕಂಡುಕೊಳ್ಳಲಾಗಿದೆ. ಇದು ಏನು ನೆಲಮಂಗಲಿಂದ ಬೆಂಗಳೂರು ಬರುವವರು ಪೀಣ್ಯ ಫ್ಲೈಓವರ್ ಇಷ್ಟು ದಿನ ಯೂಸ್ ಮಾಡ್ತಿದ್ರು, ಪರ್ಯಾಯ ಮಾರ್ಗವನ್ನು ಯೂಸ್ ಮಾಡಬೇಕು ಅಂತ ಹೇಳಿದೆ. ಅದರ ಅನ್ವಯ ಈಗಾಗಲೇ ನೆಲಮಂಗಲಿಂದ ಬೆಂಗಳೂರು ಬರುವವರು ದಾಸರಹಳ್ಳಿಗೆ ಬಂದು ಅದರಿಂದ ಜಾಲಹಳ್ಳಿ ಮುಖಾಂತರ ಪೀಣ್ಯ ಜಂಕ್ಷನ್ ನಿಂದ SRS ಜಂಕ್ಷನ್ ಮೂಲಕ ಮತ್ತೆ ಗೊರಗುಂಟೆಪಾಳ್ಯ ತಲುಪುವುದು ಅನ್ನೋದನ್ನು ಸೂಚನೆ ಕೊಟ್ಟಿದೆ. ಸದ್ಯ ಪೀಣ್ಯ ಫ್ಲೈಓವರ್ ನಲ್ಲಿ ಇವತ್ತು ರಾತ್ರಿ 11 ಗಂಟೆಯಿಂದಲೇ ಬಂದ್ ಆಗೋದ್ರಿಂದ ಇದರ ಎಫೆಕ್ಟ್ ಸುತ್ತಮುತ್ತಲ ಏರಿಯಾಗೂ ತಟ್ಟುವ ಆತಂಕ ಇದೆ. ಇದು ಒಂದು ರೀತಿಯಲ್ಲಿ ಮತ್ತೆ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಆಗುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.